ಮಾಡಲೇಬೇಕಂದ್ರೆ ಹಲವಾರು ಪ್ರೀತಿ ಪ್ರೇಮ ಚಿತ್ರಗಳು ಬಂದಿರಬಹುದು, ಆದರೆ ಇದು ಹೊಸ ಆಯಾಮವನ್ನು ಸೃಷ್ಟಿ ಮಾಡುತ್ತೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಬರುತ್ತೆ ಚಿತ್ರ ನೋಡಿದ ಮೇಲೆ ಅಂತ ಹೇಳ್ತಾ, ಈ ಪ್ರೀತಿ ಪ್ರೇಮ ಇರುವಂಥ ಈ ಅದ್ಭುತವಾದ ಒಂದು ಚಿತ್ರರತ್ನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಅದ್ಭುತವಾದ ಕಥೆಯ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಆ ಕಥೆಯ ಬಗ್ಗೆ ನಮ್ಮ ಕೆ ಮಂಜವರು ಅವರ ಹೃದಯ ಗೆದ್ದಿದ್ದು ಹೇಗೆ ಅನ್ನೋದನ್ನು ಮೊದಲು ಹೇಳಿದಂಥ ಸರ್ಪ್ರೈಸ್ ನಂಬರ್ 1 ಅದನ್ನು ಅವರು ಕೆ ಮಂಜವರು ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ನನ್ನ ಮಗನ ಲಾಂಚ್ ಆಗಿ 2 ಸಿನಿಮಾ ಆಗಿತ್ತು. 3ನೇ ಸಿನಿಮಾ ನಾನು ಬ್ಯಾನರ್ ಮಾಡಬೇಕು ಬಂದಾಗ ಕಾದಂಬರಿ ಆಧಾರಿತ ಚಿತ್ರ ನೋಡ್ಕೊಂಡು ಕೂತಿದ್ದೆ. ಕಾದಂಬರಿ ಚಿತ್ರಗಳು ಚೆನ್ನಾಗಿರ್ತದೆ ಅಂತ ಪಾರ್ವತಮ್ಮ ರೆಡ್ಡಿ ನಾನು ತುಂಬ ಜ್ಞಾಪನ ಚೇಂಬರೆಲ್ಲ ಮಾತಾಡ್ತು. ಅದಕ್ಕೆ ನಾನು ಕಾದಂಬರಿ ಆಧಾರದ ಪೇಪರ್ಲ್ಲಿ ಅಡ್ವರ್ಟೈಸ್ ಮಾಡಿಕೊಟ್ಟೆ, ಒಳ್ಳೆ ಕಥೆ ಇದ್ದರೆ ಸಿನಿಮಾ ಮಾಡ್ತೀನಿ ನಾನು ಅಂತ. ಆಗ ಸುಮಾರು ಒಂದು 50-55 ಕಥೆಗಳು ಬಂತು. ಅದರಲ್ಲಿ ಒಂದು 15, 20, 25, 30 ಕಳಪೆ ಪಾಪ ಏನೋ ಬರ್ದಿರೋ ಪಾಪ ಅವ್ರು ಗೊತ್ತಿಲ್ಲ ಏನೋ ಬರ್ದಿದ್ದಾರೆ. ಒಂದಷ್ಟು ಪರವಾಗಿಲ್ಲ. ಅದ್ರಲ್ಲಿ 1-2 ಆಯ್ಕೆ ಮಾಡ್ದ. ಆ ಒಂದನ್ನು ಆಯ್ಕೆ ಮಾಡ್ದ. ಅದು ಉತ್ತರ ಕರ್ನಾಟಕದ ಒಂದು ಹುಡುಗಿ ಸಿಂಧುಶ್ರೀ ಅಂತ. ಆ ಕತೆ ಬರೆದವರು ಕತೆ ಕೊಟ್ಟವರು ಬಂದಿದ್ದಾರೆ. ದಯವಿಟ್ಟು ಅದಕ್ಕೆ ಬರಬೇಕು ಸಿಂಧುಶ್ರೀ. ಇವತ್ತು ಗಂಟ ನಾನು ಹೆಸರಿಲ್ಲಿದ್ದೆ, ಖರ್ಚಿರಲಿಲ್ಲ. ಇವತ್ತು 21ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಆ ಹುಡುಗಿನಲ್ಲಿ ಕರೆಸಿ ಇವತ್ತು ತಮ್ಮೆಲ್ಲರ ಮುಂದೆ ಪರಿಚಯ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಸಿಂಧುಶ್ರೀ ಈ ಹುಡುಗಿ ಕಥೆನ ನಾವು ಆಯ್ಕೆ ಮಾಡಿಕೊಂಡಾಗ ನಮಗೆ ಇಷ್ಟ ಆಯಿತು. ಆ ಹುಡುಗಿ ಕರೀತಾವೇನು ಅಂತ ಕೇಳ್ಕೊಳ್ಳಿ. ಮೊದಲಿಗೆ ನಾನು ಚಿತ್ರತಂಡಕ್ಕೆ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಸುಮಾರು 700 ಕಿಲೋಮೀಟರಿಂದ ಹಿಡಿದು ಇಲ್ಲಿವರೆಗೂ ಬದುಕು ಕಟ್ಕೋಬೇಕು ಅಂತ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಒಬ್ಬ ರೈತ ಕುಟುಂಬದ ಮಗಳು ನಾನು. ಚಿಕ್ಕ ವಯಸ್ಸಿಂದನೂ ಯಾವುದಾದ್ರೂ ನನ್ನ ಹಾರ್ಟ್ಗೆ ಎಮೋಷನಲ್ ಆಗಿ ಟಚ್ ಆಗ್ತಾ ಇದ್ರೆ ಅಥವಾ ಖುಷಿ ಕೊಡ್ತಾ ಇದ್ರೆ ಅವುಗಳನ್ನೆಲ್ಲ ಒಂದು ಸ್ಟೋರಿ ರೂಪದಲ್ಲಿ ಬರೆದಿಡುವಂತಹ ಅಭ್ಯಾಸ ನನಗೆ. ಯಾವಾಗ ನನಗೆ ಪೇಪರಲ್ಲಿ ಟಿವಿನಲ್ಲಿ ನೋಡಿದೆ ಇದು ಆಡ್ ಬಂದಿರೋದು, ಕಥೆನ ಅನೌನ್ಸ್ ಮಾಡಿದ್ದಾರೆ ಅಂತ. ಎಲ್ಲರೂ ನಾನು ಬರೆಯೋ ಕತೆ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು. ನೋಡು ನೀನು ಒಂದ್ಸರಿ ಟ್ರೈ ಮಾಡು ಅಂದ್ರು. ಸುಮಾರು ಜನ ಎಕ್ಸ್ಪೀರಿಯನ್ಸ್ ಇರೋ ಕತೆಗಾರರ ಮಧ್ಯ ನನ್ನ ಕತೆ ಓಕೆ ಆಗತ್ತೆ ಅಂತ ನಾನು ಹೇಗೆ ನಿರೀಕ್ಷೆ ಮಾಡ್ಬೇಕು. ಹಾಗಾಗಿ ಸುಮ್ನೆ ಎಲ್ಲರೂ ಪೋಸ್ಟ್ ಮಾಡಿದ್ರು, ಸುಮ್ನೆ ಹಾಕು ನೋಡೋಣ, ಅದೃಷ್ಟ ಹೇಗಿರುತ್ತೋ ಯಾರಿಗ್ ಗೊತ್ತು. ಕತೆ ಚೆನ್ನಾಗಿ ಮಾಡ್ತೀಯ ನೀನು, ಆನ್ಲೈನ್ ಬರ್ದಿರ್ತೀಯ, ಅದು ಸಿನಿಮಾಗೆ ಅಂತ ಅವ್ರು ಹೇಗೋ ತಗೋಬಹುದು, ಆದ್ರೆ ಕತೆ ಚೆನ್ನಾಗಿದೆ ಅಂತ ಹಾಕಿದೆ. ಸುಮ್ಮನೆ ಆಗಿದ್ದೆ ನಾನು, ಆಗಿರ್ಲಿಲ್ಲ ಅಂತ. ಒಂದಿನ ಸಾಯಂಕಾಲಕ್ಕೆ ಒಂದು ಫೋನ್ ಬರುತ್ತೆ. ಏನಮ್ಮ ಹೇಗಿದ್ಯಾ, ಆರೋಗ್ಯನ? ನನ್ನ ಆರೋಗ್ಯ ವಿಚಾರಿಸೋರು ಯಾರಪ್ಪ ಅಂತ ನಂಗೆ ಆಶ್ಚರ್ಯ ಆಯ್ತು. ಸರ್ ಆ ಕಡೆಯಿಂದ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಸಿಂಧುಶ್ರೀ ಅವರೇನೋ ಮಾತಾಡ್ತಿರೋದು ಅಂದ್ರು. ಹೌದು ಸರ್, ನೀವ್ಯಾರು ಅಂದೆ. ವಾಟ್ಸಪ್ ಪೇಪರ್ ನೋಡಿದ್ಯಾ ಅಂದ್ರು ಫಸ್ಟ್. ಸರ್ ಇಲ್ಲ ಸರ್ ಅಂದೆ. ಹಾಗಾದ್ರೆ ವಾಟ್ಸಪ್ ನೋಡು ಅಂದ್ರು. ಕಟ್ ಮಾಡಿದ್ರು. ವಾಟ್ಸಪ್ ನೋಡಿ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ತುಂಬಾ ಖುಷಿ ಆಯ್ತು ನನಗೆ, ಪೇಪರಲ್ಲಿ ಹೆಸರು ಬಂದಿದ್ ನೋಡಿ. ಆಮೇಲೆ ಮತ್ತೆ ವಾಪಸ್ ಕಾಲ್ ಮಾಡಿದೆ. ಸರ್ ತಾವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅವ್ರ ನಂಬರ್ ನನ್ನ ಹತ್ರ ಇರ್ಲಿಲ್ಲ. ನಾನು ಪ್ರೊಡ್ಯೂಸರ್ ಕೆ ಮಂಜುಮ್ಮ, ನಾನು ಕತೆ ಅನೌನ್ಸ್ ಮಾಡಿದ್ದೆ, ನಿಮ್ ಕತೆನ ಸೆಲೆಕ್ಟ್ ಆಗಿದೆ, ಅದಕ್ಕೆ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸರ್ ತುಂಬಾ ತುಂಬಾ ಧನ್ಯವಾದ. ಒಂದು ಚಿತ್ರರಂಗದಲ್ಲಿ ಇಂಥ ಒಂದು ಪ್ರತಿಭೆಯನ್ನ ಗುರುತಿಸಿ ಈ ಒಂದು ದೊಡ್ಡ ವೇದಿಕೆಯನ್ನ ಕೊಟ್ಟಂತ ನಮ್ಮ ಕೆ ಮಂಜು ಸರ್ಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಹೀಗೆ ನನ್ನ ಉಸಿರಿರೋವರೆಗೂ ಕೂಡ ಅವರ ಚಿತ್ರತಂಡದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ನೀಡಲಿ. ಹಾಗೆ ಹೊಸ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಇಂಥ ಒಂದು ವೇದಿಕೆಯನ್ನ ಅವರು ಕೊಡ್ತಾರಲ್ಲ, ಅವರ ಹೃದಯ ಶ್ರೀಮಂತಿಕೆ ಯಾವಾಗಲೂ ಹೀಗೆ ಇರಲಿ. ಅವರ ಆರೋಗ್ಯ ನಮ್ಮ ಜೊತೆಗೆ ಅವರ ಪ್ರೀತಿ ಸದಾಕಾಲ ಇರಲಿ. ನಮ್ಮ ವಿಷ್ಣುಪ್ರಿಯ ಸಿನಿಮಾ ನಾನ್ ಕಳ್ಸಿರೋ ಕಥೆಗಿಂತ ನೋಡಿ ಮೈ ಚುಮ್ ಅನ್ನಿಸ್ಬಿಡ್ತು. ಇದು ಈ ತರ ಇರತ್ತೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಕನಸು ಅವರು ನನಸು ಮಾಡಿದ್ದಾರೆ. ಇದು ಸಕ್ಸಸ್ ಆಗ್ಲಿ. ನಿಮ್ಮೆಲ್ಲರ ಹಾರೈಕೆ, ನಿಮ್ಮೆಲ್ಲರ ಪ್ರೀತಿ ಯಾವಾಗ್ಲೂ ಕೂಡ ಈ ಚಿತ್ರತಂಡ ಜೊತೆಗೆ ಈ ಸದಾಕಾಲ ಇರ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಅಜ್ಜಿ ತಾತಂದ್ರು ಅವಾಗೆಲ್ಲ ಟಿವಿ ಅಷ್ಟಕ್ಕಷ್ಟೇ. ನಮ್ಮನೇಲಂತೂ ಟಿವಿ ಇರಲಿಲ್ಲ.
ರೈತರು ನಾವು. ನಮ್ಮ ತಾತನ ಅಜ್ಜಿ ತಾತನ ಹತ್ರನೂ ಜಾಸ್ತಿ ಬೆಳೆದಿರೋದು ನಾನು. ನನ್ನ ತಾತ ನನ್ನ ಕತೆ ಹೇಳ್ತಾ ಇದ್ರು. ಅವರ ಫ್ಯಾಮಿಲಿ ಅವರೆಲ್ಲ ಊರಲ್ಲಿ ಹಿರೇತನ ಮಾಡ್ತಾ ಇದ್ರು. ಇಂಥ ಪ್ರೀತಿ ಪ್ರೇಮಕ್ಕೆಲ್ಲ ಅವಕಾಶನೇ ಇರ್ಲಿಲ್ಲ ಅವಾಗ. ಯಾರಾದ್ರೂ ಆತರ ಮಾಡ್ತಾರೆ ಅಂತ ಗೊತ್ತಾದ್ರೆ ಮಾನ ಮರ್ಯಾದೆ ಸಲುವಾಗಿ ಹುಡುಗ ಹುಡುಗಿನ ಯಾರನ್ನೋ ಒಂದು ಸಾಯಿಸಿ ಒಟ್ನಲ್ಲಿ ಅದನ್ನ ಅವ್ರ ಮರ್ಯಾದೆ ಉಳಿಸ್ಕೊಳ್ಳುವಂತ ಪರಿಸ್ಥಿತಿ ಇತ್ತು ಅವಾಗ. ಸೊ ಹಾಗಾಗಿ ಅದು ಎಮೋಷನಲ್ ಟಚ್ ಆಯ್ತು ನನಗೆ. ಸುಮ್ನೆ ಅವ್ರವ್ರು ಮಾತಾಡ್ತಿದ್ರು, ನಾನು ಯಾವಾಗ್ಲೂ ಅವ್ರ ಹತ್ರನೇ ಕೂತ್ಕೋತಿದ್ದೆ. ನ್ಯಾಯ ಮಾಡಕ್ ಹೋದಾಗ ಅವ್ರ ಹತ್ರನೇ ಇರ್ತಿದ್ದೆ ಚಿಕ್ಕವಳವಾಗ. ಆಮೇಲೆ ನನಗೆ ಅದು ಇಷ್ಟ ಆಯ್ತು. ಅದಾಗಿದ್ದನ್ನ ನನ್ನ ಹೃದಯಕ್ಕೆ ತಟ್ಟಿದ್ದನ್ನ ಸುಮ್ನೆ ಬರೆದಿಟ್ಕೊಂಡಿದ್ದೆ. ಅದು ಈ ತರ ನಾನು ಸ್ಕ್ರೀನ್ ಮೇಲೆ ನೋಡೋ ರೇಂಜ್ಗೆ ಅದು ಬರತ್ತೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹೀಗೆ ಸುಮಾರುಗಳನ್ನ ಬರೆದಿದ್ದೆ. ಅದರಲ್ಲಿ ಇದನ್ನ ಒಂದು ಸೆಲೆಕ್ಟ್ ಮಾಡಿ ನಾನು ಕಳ್ಸಿದ್ದು ಇದು ನನ್ನ ಅದೃಷ್ಟನೇ ಅಂತ ಹೇಳ್ಬೋದು. ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ದಯವಿಟ್ಟು ಅವ್ರ ಕತೆ ಕೊಟ್ಟಿದ್ದು ನಾವು ಲೈನ್ ತಗೊಂಡು ಸಿನಿಮಾಗೆ ಏನ್ ಬೇಕು ಅವ್ರಿಗಿನ್ನೂ ಯಾರಿಗೂ ಸಿನಿಮಾ ತೋರಿಸಿಲ್ಲ. ಫಸ್ಟ್ ಟೈಮ್ ಅವ್ರನ್ನ ಟ್ರೈಲರ್ ಟಿವಿ ನೋಡ್ಕೊಂಡು ಏನೂ ನೋಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಕರ್ಸಿದ್ರು. ಖಂಡಿತ ಸರ್. ಯಾಕಂದ್ರೆ ಕೆಲವೊಂದನ್ನ ಸಿನಿಮಾಟಿಕ್ ಆಗಿ ಹೇಗ್ ಬೇಕೋ ಅವ್ರು ಹಾಗೆ ತಗೊಂಡ್ ಬಂದಿದ್ದಾರೆ. ಅದನ್ನೆಲ್ಲ ತೋರ್ಸೋಕೆ ಆಗಲ್ಲ, ತುಂಬಾ ಎಮೋಷನಲ್ ಟಚ್ ಆಗುತ್ತೆ. ಸಿನಿಮಾಗೆ ಹೇಗ್ ಬೇಕೋ ಹಾಗೆ ತೆರೆ ಮೇಲೆ ಎಲ್ಲರ ಹೃದಯ ಗೆಲ್ಲುವಂತ ಒಂದು ಪ್ರತಿಯೊಂದನ್ನು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಟೀಮ್ ಎಲ್ಲಾನು. ತುಂಬಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬರುತ್ತೆ, ಎಲ್ಲರ ಹೃದಯ ಗೆಲ್ಲುತ್ತೆ ಅನ್ನೋ ಭರವಸೆ ನನಗಿದೆ. ಇಲ್ಲ ಸರ್, ಇದು ರಿಯಲ್ ಆಗಿ ನಡೆದಿರೋದು. ಸುಮಾರು ಇಂಥವು ನಡೆದಿದ್ದು, ಬೇರೆ ಬೇರೆ ವೆರೈಟಿ ಆಗಿದ್ವು. ಬಟ್ ಇದೊಂದು ಚೂರು ಎಮೋಷನಲ್, ಒಂದು ಪ್ರೀತಿಸೋ ಹೃದಯಗಳನ್ನ ದೂರ ಮಾಡೋ ಎಮೋಷನಲ್ ಇದೆಯಲ್ಲ, ಅವಾಗ ನಮಗ ಅದು ಅರ್ಥ ಆಗದೆ ಇರ್ಬೋದು. ಬಟ್ ನಾವು ಈಗ ಅದನ್ನ ಅನುಭವಿಸಿದಾಗ, ಇಲ್ಲಿ ನೋಡಿದಾಗ ನನ್ಗೆ ಅಯ್ಯೋ ಈ ತರನು ನೋವು ಆಗಿತ್ತ ಅವ್ರಿಗೆ ಅಂತ ಅನ್ಸುತ್ತೆ. ಸೊ ಅದು ಸುಮ್ನೆ ಅವಾಗ ಹಾಬಿಗೆ ಬರ್ದಿದ್ನೋ ಅಥವಾ ಅದೊಂದು ಎಮೋಷನಲ್ ನನಗೆ ಅಯ್ಯೋ ಪಾಪ ಹಿಂಗ ಆಗ್ಬಾರ್ದಾಗಿತ್ತು ಅಂತ ಬರ್ದಿದ್ನೋ ಗೊತ್ತಿಲ್ಲ. ಬಟ್ ಅದು ಈ ತರ ಸಿನಿಮಾ ಬರ್ತಾ ಇದೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ನಿಜವಾಗ್ಲೂ ಥ್ಯಾಂಕ್ ಯು ಸಿದ್ದೇಶ್ವರ ಅವರೇ, ನಿಮ್ ಒಳ್ಳೆ ಕತೆ ಕೊಟ್ಟಿದ್ರ. 21ನೇ ತಾರೀಕು ಪಿಕ್ಚರ್ ನೋಡಿದಾಗ ನಿಮಗೆ ಖುಷಿ ಆಯ್ತದೆ ನಮ್ಮೂರ್ ಕತೆ, ನಮ್ ಕತೆ ಹೆಂಗಿದೆ ಅಂತ. ಉತ್ತರ ಕರ್ನಾಟಕದ ಕಡೆ ಯಾವ ಊರಮ್ಮ? ಬೆಳಗಾವಿ ಜಿಲ್ಲೆ ಅಥಣಿಯಿಂದ ಬಂದಿದ್ರು ಪಾಪ ಇವತ್ತು. ಥ್ಯಾಂಕ್ ಯು, ಕೂತ್ಕೊಂಡಿದ್ದೇವೆ. ಈ ಸಿನಿಮಾನ ನಮ್ಮ ನಿರ್ದೇಶಕರಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಅಚ್ಚುಕಟ್ಟಾಗಿ ಸಿನಿಮಾನ ಎಷ್ಟು ಅದ್ಭುತ ಆಗ್ತದೆ, ಗ್ರೇಟ್, ತುಂಬಾ ಚೆನ್ನಾಗಿ ಮಾಡಿಕೊಟ್ಟವ್ರೆ. ತುಂಬಾ ಥ್ಯಾಂಕ್ ಯು ಸರ್. ವಿ.ಕೆ. ಪ್ರಕಾಶ್ ಇಸ್ ವೆರಿ ಗುಡ್ ಡೈರೆಕ್ಟರ್. ತುಂಬಾ ಖುಷಿ ಆಯಿತು. ಅಂದ್ರೆ ನನ್ನಿಂದ ಸ್ವಲ್ಪ ತಡ ಆಗಿದೆ, ಕ್ಷಮೆ ಯಾಚಿಸ್ತೀನಿ. ನಮ್ಮ ಪ್ರಿಯ ವಾರ್ಯ ಪ್ರಕಾಶ್ ಅವರು ಅದ್ಭುತವಾಗಿ ಈ ಚಿತ್ರತಂಡಕ್ಕೆ ನಾನೇನು ತಾರಾಗಣ ಆಯ್ಕೆ ಮಾಡಿದ್ದೀನಿ ಅದು 100ಕ್ಕೆ 100 ಮಾರ್ಕ್ಸ್ ಕೊಡ್ತೀನಿ. ಒಬ್ಬರಿಗೂ ಕಮ್ಮಿ ಕೊಡೋದು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಯ್ಕೆ ಮಾಡಿದ್ದೀನಿ. ಮಾಮೂಲಿ ವಿಲನ್ಗಳನ್ನ ಎಲ್ಲ ಮಾಮೂಲಿ ಆಗಲ್ಲ ಬೇಡ, ಅಥವಾ ಹೊಸಬರನ್ನೆಲ್ಲ ಬೇರೆ ಥರ ತಂದಿದ್ದೀನಿ. ಕತೆಗೆ ತಕ್ಕನೆ ಅಂತಿದೆ, ಒಳ್ಳೆ ಸಿನಿಮಾ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು 21ನೇ ತಾರೀಕು. ಏನು ಇಷ್ಟು ನನಗೆ ಸಪೋರ್ಟ್ ಮಾಡ್ಬೋದೆ, ಇದೇ ರೀತಿ ಸಪೋರ್ಟ್ ಮಾಡಿ. ಸಿನಿಮಾ ಚೆನ್ನಾಗಿ ಹೋಗುತ್ತೆ, ನಿಮ್ಮೆಲ್ಲರ ಶೋಧ ಇರಲಿ ಅಂತ ಹೇಳ್ಕೊತೀವಿ. ನಮ್ಮ ತರುಣ್ ನಿರ್ಮಾಪಕರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಗಂಡುಗಲ್ಲಿ ಮಂಜಣ್ಣ ಅಂತ ಸುಮ್ಮನೆ ಕರೆದಿದೆ. ಯಾಕೆಂದ್ರೆ ಒಂದು ಕಥೆನ ಇವತ್ತು ಯಾರೇ ಆಗ್ಬೋದು, ನಾನು ನಿರ್ಮಾಪಕ ಮಂಜಣ್ಣ ಇಷ್ಟು ಸಿನಿಮಾಗಳು ಮಾಡಿ ಒಂದು ದೊಡ್ಡ ನಿರ್ದೇಶಕ ಕತೆ ಮಾಡಲಿ, ಅಥವಾ ಯಾವ್ದಾರ ಒಂದು ಒಳ್ಳೆ ಸಿನಿಮಾ ಚೆನ್ನಾಗಿದ್ರೆ ಅದನ್ನ ರೀಮೇಕ್, ಅದನ್ನ ಎಡೆ ಎತ್ಕೊಳೋದು, ಈ ರೀತಿ ಮಾಡ್ತಾರೆ. ಅಥವಾ ದೊಡ್ಡ ದೊಡ್ಡ ನಿರ್ದೇಶಕರ ಹತ್ರನೇ ಮಾಡ್ಸೋಕ್ ನೋಡ್ತಾರೆ, ಅಥವಾ ದೊಡ್ಡ ಕಥೆಗಾರರ ಹತ್ರ. ಇಲ್ಲಿ ಯಾವ್ದೊಂದು ಸಾಮಾನ್ಯವಾದಂತ ಒಂದು ಎಲ್ಲೋ ನಡೆದಿರುವಂತ ಕಥೆನ ಯಾರೋ ಕಳಿಸಿದಾಗ ಅದನ್ನ ಆಯ್ಕೆ ಮಾಡಿಕೊಂಡು ತನ್ನ ಮಗನ ಭವಿಷ್ಯ ದೃಷ್ಟಿಯಿಂದ ಧೈರ್ಯ ಮಾಡಿದಾರಲ್ಲ, ಅದು ಗ್ರೇಟ್. ಹಾಗೆ ಮತ್ತೊಂದು ಈ ಸಿನಿಮಾದ ವಿಶೇಷತೆ, ಸಾಮಾನ್ಯವಾಗಿ ಇವತ್ತು 9 ಸಿನಿಮಾಗಳು ಬರುತ್ತೆ, ಏನ್ ಕಲೆಕ್ಷನ್ ಬರುತ್ತೆ ಗೊತ್ತಿಲ್ಲ. ಅಂತದ್ರಲ್ಲಿ ಒಂದು ದೊಡ್ಡ ಅಮೌಂಟ್ ನ ಸಿನಿಮಾಗೆ ಡೈರೆಕ್ಟ್ OTT-ಗೆ ರಿಲೀಸ್ ಮಾಡೋದಕ್ಕೆ ಬಂದ್ರು ಸಹ ಅದನ್ನ ನಾನು ಬೇಡ, ಈ ಸಿನಿಮಾ ಮೇಲಿರೋ ಕತೆ ಮತ್ತೆ ಸಿನಿಮಾ ಮೇಲೆ ನಂಬಿಕೆಗೆ ನಾನು ಇದನ್ನ ಡೈರೆಕ್ಟ್ ಆಗಿ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ತೀನಿ ಅಂದ್ರು. ಸೊ ಅದು ಮಂಜಣ್ಣ ಅವರ ತಾಕತ್ತು, ಸಿನಿಮಾ ಮೇಲೆ ಇರುವಂತಹ ಪ್ರೀತಿ. ಈ ಎಲ್ಲದರ ದೃಷ್ಟಿಯಿಂದ ಮತ್ತೆ ಶ್ರೇಯಸ್ ಒಬ್ಬ ದೊಡ್ಡ ನಿರ್ಮಾಪಕ, 50 ಸಿನಿಮಾ ಮಾಡೋ ನಿರ್ಮಾಪಕ, ಸಾಕಷ್ಟು ಹೀರೋಗಳನ್ನ ಬೆಳೀತಾ ನೋಡ್ತಾ ಬಂದಿದ್ರು ಸಹ ಯಾವುದೇ ಒಂದು ಹ್ಯಾಂಗ್ ಓವರ್ ಇಲ್ಲದೆ ಸಿನಿಮಾಗೆ ಹೊಸ ಬಂದ್ರೆ ಹುಡುಗನ್ ತರ ಎಲ್ಲಾನು ರೆಡಿಯಾಗಿ ಆ ಪ್ರೀತಿ ಸಿನಿಮಾ ಮೇಲೆ ಇರುವಂತಹ ಒಂದು ಶ್ರದ್ಧೆಯಿಂದ ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಅವ್ರನ್ನ ಪರ್ಸನಲ್ ಆಗಿ ಹೇಗಿರ್ತಾರೋ ಅದೊಂದು ಬೇರೆ, ಇದು ಸಿನಿಮಾ ಮೇಲೆ ಇರೋ ಪ್ರೀತಿಗೆ ಖಂಡಿತ ಈ ಸಿನಿಮಾ ತುಂಬಾ ಚೆನ್ನಾಗಿರ್ಬೇಕು. ಎಲ್ಲ ಒಳ್ಳೇದಾಗ್ಲಿ. ಪ್ರಿಯವಾಹಿನಿಯವರು ಬರೀ ಚಿತ್ರದ ನಾಯಕಿಯಲ್ಲ, ಪಾತ್ರಕ್ಕೆ ಜೀವ ತುಂಬೋದಲ್ಲದೆ
ಒಂದು ಹಾಡನ್ನು ಕೂಡ ಹಾಡಿದ್ದಾರೆ, ಬಹಳ ಸೊಗಸಾಗಿ ಹಾಡಿದ್ದಾರೆ ಕನ್ನಡದ ಹಾಡನ್ನು. ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಚಿತ್ರದ ಪಾತ್ರದ ಬಗ್ಗೆ 4 ಮಾತು. ಎಲ್ಲರಿಗೂ ನಮಸ್ಕಾರ. I hope you all like the songs and the trailer. This is my debut in Kannada and it's been a couple of years in the making and we've all been excitedly waiting for it. So hope you all like it. Hope you all go watch it on the 21st of this month and support us. That's about it. Rest of it, I feel like you guys should watch the film. And thank you, Manju sir, VKP sir, for the opportunity. Thank you, Shreyas, for being a really great co-star. And thank you all for being here once again. Yeah. ಧನ್ಯವಾದಗಳು. ಶ್ರದ್ಧೆ, ಆಸಕ್ತಿ ಎರಡಕ್ಕೆ ಉತ್ತರ ಅಂದರೆ ನಮ್ಮ ಶ್ರೇಯಸ್. ನಿಜಕ್ಕೂ ನಾನು ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡ್ತಾ ಇದ್ದೀನಿ, ಸಾಕಷ್ಟು ಹೇಳಿಕೆ ಆಸೆ. ನೀವು ಶೂಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮತ್ತೆ ಅದು ಸದಾ ನೆನಪಲ್ಲಿರೋದು ಯಾವ್ದಾರ ವಿಷಯ Shooting experience. ಎನಿ memorable incident? Memorable incident. Every time I watch the songs and the trailer and everything, some or the other incident I will be reminded of. While shooting Sumane itself, it was we had very restricted space to shoot, and he made us do a lot of things like climb up the ladder, and Shreyas had to climb up the ladder as well. And then I'll kick him here and there. So many incidents like that has happened. And then the shot in the song where he's picking me up in the rain. We had gone up the mountain for another shot, and all of a sudden it started raining. And VKP sir was like, okay, it's raining, pick her up, let's do a shot in the rain. And it was so cold, and we were soaking wet by the time we came down. And a lot of things like that was spontaneous, and he would just make us do a lot of random things. Yeah. ನೀವು ಹಾಡಿರೋ ಸಾಂಗ್ ಅದು ಯಾವುದು ಮೇನ್ ಆಗ್ತದೆ? ಶ್ರೇಯಸ್, ನೀವು ಕಂಪ್ನಿ ಕೊಡಿ, ಆ ವಿಷಯ ಇದೆಯಲ್ಲ, ನೀವು ಹಾಡಿರೋದು ನೀವು ಹಾಡಿ, ಜೊತೆಲೇ ಹಾಡಿ. ನೋಡಿ ಬೈಕ್ ನೋಡಿ. ಸುಮ್ಮನೆ ಇದ್ರೆ ಕುಮಾರಿ ಕಲ್ಲವ ಕಚ್ಚಿದೆ ಕಳ್ಳನೆ ನಿನ್ನನೆ ತುಂಬಾ ಜರೂರಿ ಕಚ್ಚಲೇಬೇಕಿದೆ ಬೆಲ್ಲನೆ. Thank you. What is that you liked about the story? Me. It's set in a completely different backdrop from the films we watch these days about modern love and another aspect of it in our generation, right? 90s love story I have not witnessed myself. Probably I've only heard about it. So to be part of something like that and enact those feelings and emotions, like in the like in the title back in the 90s where love was true, that was a different experience altogether for me. And I was, I think, 19 back when I was doing this film, and back then I was just innocently having fun with the role and just doing whatever my director asked me to do. Yeah. How did you get into this project? VKP sir approached me for the project. He had come home and he told me about the story, and he was like, if you're confident enough, you can come join. I will not be shooting with separate cameras. You cannot mug up your lines. I will have 2-3 cameras on your face. Only if you're confident you can do it, you can come join the project. So that's how he gave me a brief for the project, and I said yes. Every time I'm sorry, again I'm saying that I can't speak in Kannada.
37 years I'm in Bangalore. I'm very bad at language. So I will promise 25th day I will try to speak at least 1 or 2 lines. I'm very scared of speaking other language. Even my language also I'm very scared. No, the whole thing was a very beautiful experience making the film, especially with a seasoned producer like Manju. And I really enjoyed working with him, and I am seeing him promoting the film, which I thought all the new generation producers should learn from that, because how you promote a film, how you project a film, it's so important. So, and I think he knows that very well, and he is doing marvelously that job. I'm coming 5th time or 6th time for a promotion itself, so that's what I'm saying. So he's perfectly superb. And then this film is about a beautiful love story. But what I like about this film is it's a love story with intensity of family. Everywhere it is rebellism, everywhere it is moving on. Here it is completely they are waiting for the approval of the parents. So it's a very strong love story with family bonding. So I feel the target audience, if we say in advertising language, it should be more like a what should I say, family, and also youngsters to watch the love story. And Shreyas and Priya and Achyut Rao and Suchitra Prasad and all of them, I got an opportunity to work with a lot of beautiful actors, superb actors. So my job was very easy. So everybody please come, watch this film and support us, this film, to be a successful film. Thank you. ಶ್ರೇಯಸ್ಗೆ ಯಾವಾಗಲೂ ಒಂದು ಪ್ರೆಸೆಂಟೇಷನ್ ಕೇಳೋದು, ಅವ್ನು ನಾಯಿ ಮರಿ ಅಂತ ಇಷ್ಟ ಇತ್ತು. ನಾನು ನಮ್ಮ ಸ್ನೇಹಿತರು ಫೋನ್ ಮಾಡಿದೆ, ಬ್ರದರ್ ಸತೀಶ್ ಒಂದು ನಾಯಿ ಮರಿ ಬೇಕು ಅಂದೆ. ಅವ್ರು ನಾಯಿ ಮರಿತಿರಲ್ಲ, ಹುಲಿ ಮರಿ ತಂದುಬಿಟ್ಟವ್ರೆ. ನಾನು ಇವತ್ತು ಗಿಫ್ಟ್ ಕೊಡ್ಬೇಕು ನನ್ನ ಮಗನಿಗೆ ಅಂತ ಆಸೆಯಿಂದ ಒಂದು ಒಳ್ಳೆ ನಾಯಿ ಮರಿ ತರಿಸಿದ್ದೆ. ಈ ನಾಯಿ ಮರಿ ಕೇಳಿದೆ, ಎಷ್ಟಪ್ಪ? ನಾನು ಒಂದು 51 ಲಕ್ಷ ರೂಪಾಯಿ ಒಂದು ಒಳ್ಳೆ ನಾಯಿ ಮರಿ ತಂದು ಕೊಡೋ ಮನೆಗೆ ಕತ್ತಿದ್ದೆ. ನನ್ನ ಮಗ ಏನು ಕೇಳಿದ, ಅವ್ನು ಯಾವ ನಾಯಿ ಫೇವ್ರೇಟು ಕೇಳೋದಕ್ಕೆ ಸಿಂಹವ್ರಿಗೆ ಇದು ಕೇಳಿದ ಕಾಸ್ಟ್ ಎಷ್ಟೊಂದು ಕೇಳಿದೆ, ಏನಾಗಿದೆ ಅಲ್ಲಿ ಕೊಡ್ಸ್ಬಿಡೋಣ ಅಂತ. ಇದ್ರ ಕಾಸ್ಟ್ ನನಗಿಂತ ಸತೀಶ್ ಅವ್ರ ಬಾರಿ ಕೇಳಿ ಹೇಳ್ತಾರೆ. ನಮಸ್ತೆ. ನನಗೆ ಸರ್ ನಿನ್ನೆ ಫಂಕ್ಷನಲ್ಲಿ ಸಿಕ್ಬಿಟ್ಟು ರೇಗ್ಸಿದ್ರು. ನನ್ನ ಮಗ ತುಂಬ ವರ್ಷದಿಂದ ನಿಂಗೆ ಡಾಗ್ ಕೇಳ್ತಾನೆ ಇರ್ತೇನೆ, ಬರೀ ಡವ್ ಮಾಡ್ತೀಯ ನೀನು, ಯಾವ ಡಾಗು ಕೊಡೋದಿಲ್ಲ ಅಂತ. ಅದಕ್ಕೆ ನಾಳೆ ಒಂದು ಫಂಕ್ಷನ್ ಇದೆಯಲ್ಲ ಸರ್, ಅವತ್ತು ಸರ್ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ತೊಗೊಂಡು ಬಂದೆ. ಕಾರಲ್ಲಿ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ರು, ಯಾವುದೋ ಒಂದು ಚಿಕ್ಕ ಮರಿ ಹಿಡ್ಕೊ ಬರ್ತೀಯ ಅಂದ್ರೆ ಇದು ಯಾವುದೋ ಹುಲಿ ಮರಿ ಕಟ್ಕೊಂಡ್ಬಿಟ್ಟಿದ್ಯಾ ಅಂತ. ಇದು 7 ತಿಂಗಳು ಮರಿ ವುಲ್ಫ್ ಡಾಗ್ ಅಂತ, ವರ್ಲ್ಡಲ್ಲಿ ರೇರೆಸ್ಟ್ ಡಾಗ್. ಆಮೇಲೆ 50 ಕೋಟಿ ನಾಯಿ. ಇದು ವರ್ಲ್ಡಲ್ಲಿ ಒಂದೇ ಮನೆಯಲ್ಲಿ ಫಾರಿನಲ್ಲಿ ಇರೋದು ಒಂದು ಲೇಡಿ ಹತ್ರ. ಅವರು ವುಲ್ಫ್ನ ಕೊಕೇಶನ್ ಶೆಪರ್ಡ್ಗೆ ಕ್ರಾಸ್ ಮಾಡಿ ಮಿಕ್ಸ್ ಮಾಡಿ ಎತ್ತಿರೋದು. ಇದು ತುಂಬಾ ಫೆರೋಷಿಯಸ್ ಇದೆ, ಅಂದ್ರೆ ಜನ ಹೊಂದೋದಿಲ್ಲ. ಸರ್ಗೆ ಕೊಟ್ರೆ ಈ ತರ ಅವ್ರಿಗೆ ಗಂಡುಗಲಿ ಅಂತಾನೆ ಕರೀತಾರೆ. ಸಾಕಿದ್ರೆ ಈ ತರ ನಾಯಿ ಸಾಕ್ಬೇಕು ಸರ್, ಯಾವ್ದೋ ಶಿಡ್ಸು ಪಡ್ಸು ಎಲ್ಲ ಸಾಕ್ಬಾರ್ದು ಅಂತ ಇವತ್ತು ಕೇಳ್ದೆ ತಗೊಂಡ್ ಬಂದು ಇವತ್ತು ಸರ್ಗೆ ಇದನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಅವ್ರು ಇವತ್ತು ಮನೆಗೆ ತಗೊಂಡ್ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ, ಕಾರಲ್ಲೇ ಎದ್ರುಕೊಂಡು ಒದ್ದಾಡ್ತಾ ಇದ್ರು. ಇವಾಗ ಅವ್ರ ಬಾಯಿಂದಾನೇ ಹೇಳ್ಬೇಕಿದನ್ನ. ಸರ್ ನಾನು ಒಂದು ವಾರ ಊಟ ಹಾಕಿದ್ರೆ ಸೆಟ್ ಆಗ್ಬಿಡುತ್ತೆ ಸರ್. ಒಂದು ವಾರ ಊಟ ಹಾಕಿದ್ರೆ ಸಾಕು ಸರ್. ಅದು ರೇಟ್ ಕೇಳ್ದ 50 ಕೋಟಿ ಹಿಂದಿ ಸಿನಿಮಾ ಮಾಡ್ತೀನಿ. ಎಷ್ಟು? ದುಡ್ಡಿಗೆ ಕೊಡ್ತಾ ಇಲ್ಲ, ಬೇಡ, ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಅವ್ರ ಪ್ರೀತಿ ಅಷ್ಟಿದೆ. ನನ್ಗೊಂದು 30 ವರ್ಷದ ಫ್ರೆಂಡ್ ಸರ್. ಅವ್ರ ಮಗ ಬಂದು ಚಿಕ್ಕ ಹುಡುಗ ಇಂದ ನಾನು ನೋಡ್ಕೊಂಡು ಬೆಳೆದಿದ್ದೀನಿ. ಸತೀಶ್ ನಮ್ ತುಂಬಾ ಹಳೆ ಸ್ನೇಹಿತರು. ನಾನೊಂದು 51 ಲಕ್ಷ ರೂಪಾಯಿ ನಾಯಿ ತಂದು ಕೊಡು ಸತೀಶ್ ಅಂತೆ. ಕಾಸು ಬೇಡ, ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರು. ದಯವಿಟ್ಟು ಹೇಳಿದೆ, ಓಕೆಪ್ಪ, ಏನು ಗಿಫ್ಟ್ ಬೀಸ್ಕೊತಾರೆ, ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ತಪ್ಪಾಗ್ಬಿಡುತ್ತೆ. ಆಸೆ ಎಂಬ ಬಿಸಿರುಕು ದುರಾಸೆ ಬಂದ್ಬಿಡ. ಅದಕ್ಕೆ ದಯವಿಟ್ಟು ಬೇಡ, ತುಂಬಾ ಥ್ಯಾಂಕ್ಸು. ಇಂಥ ಒಂದು ನಾಯಿ ಬೇಡ, ಇದಕ್ಕಿಂತ ದಯವಿಟ್ಟು ಒಂದು ಒಳ್ಳೆ ಮರಿ ಕೊಡಿ. ಅವನು ಮೊದಲೇ ಸಾಫ್ಟು ಹುಲಿ ಮರಿ ಅಲ್ಲಿ ಕಟ್ಟೋದು. 50 ಕೋಟಿ ಕೊಟ್ಬಿಡು ಅದಕ್ಕೆ ಅವ್ರಿಗೆ ಅಷ್ಟೇ. ಅದಕ್ಕೆ ದಯವಿಟ್ಟು ತುಂಬಾ ಥ್ಯಾಂಕ್ಸ್ ಸತೀಶ್. ದಯವಿಟ್ಟು ಒಂದು ಒಳ್ಳೆ ನಾಯಿ ಮರಿ ಕೊಡಿ. ಇಂಥ ಹುಲ್ ಬೇಡ, ನಿಜವಾಗ ತುಂಬಾ ಚೆನ್ನಾಗೈತೆ. ಇನ್ನು 8 ತಿಂಗಳ ಮರಿ, ಇನ್ನು ಮರಿ ಇದ್ರು 3ರಷ್ಟು ದೊಡ್ಡದಾಗತ್ತೆ. ನನ್ನ 3ರಷ್ಟು ದೊಡ್ಡದಾಗತ್ತೆ. ಸೌಂಡ್ ಮಾಡ್ತು. ತರುಣ್ ಏನ್ ಮಾಡ್ದ? ತರುಣ್ ನಾನು ಹೇಳಿದೆ ಹೇಳಲ್ಲ ಸರ್, ಒಂದ್ ಸಿಂಹ ಕರ್ಕೊಂಡ್ ಬರ್ತೀನಿ ಅಂತ. ಅದ್ರ ಸಿಂಹದ ಮರಿ ಅನ್ಕೊಂಡ್ರು ಅದು 7 ತಿಂಗಳ ಮರಿ ಇಷ್ಟು ದೊಡ್ಡದಿರುತ್ತೆ ಸರ್ಗೆ ಗೊತ್ತಿಲ್ಲ. ಕೇಳಕ್ಕಿಲ್ಲ ಪ್ರಿಯ ಅವ್ರಿಗೆ ತಿನ್ಕೊಂಡ್ಬಿಡುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
ಮುಂಚೆ ಸಿಕ್ಕಿದಾಗೂ ಮಾತಾಡಿದೀನಿ. ಬಟ್ ಇವತ್ತು ಒಂದು ಹೊಸ ಸಾಂಗ್ ನೋಡಿದ್ರೆ ಸಿನಿಮಾದು. ನೀವುಗಳಿಲ್ಲ ಪ್ರಶ್ನೆ ಅಂದ್ರೆ ನೀವುಗಳು ಕೇಳಿದ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡೋಕೆ ಇಷ್ಟಪಡ್ತೀನಿ. ನಿಮ್ಮನ್ನ ಕೇಳಬೇಕಾ ನೀವು? ನಮ್ಮ ತಂದೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸದಾ ನಂಗೆ ಒಂದು ಟೈಮ್ ನಾಪ್ಕ ಇದೆ, ಇನ್ನೂ ನಾಪ್ಕ ಇದೆ. ಒಂದು ಟೈಮಲ್ಲಿ ಸಿನಿಮಾ ಪ್ರೊಡಕ್ಷನ್ ಮಾಡಬೇಕಂದ್ರೆ ಯಾವಾಗ ಊಟ ಮಾಡ್ತಾ ಇರ್ತಾರೆ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಅಲ್ಲಿ ಸೆಟ್ಟಲ್ಲಿ ಮ್ಯಾನೇಜರ್ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಏನೋ ಪ್ರಾಬ್ಲಮ್ ಆಗಿದ್ದಾಗ ಊಟ ಮಾಡ್ತಾರೆ, ಹಂಗೆ ಓಡೋಗ್ಬಿಡ್ತೀವಿ, ಈಚೆ ಹೋಗ್ಬೇಕು ಆಡ್ತಾ ಇದ್ದಾರೆ, ಏನಕ್ಕೆ ಹಂಗಾಯ್ತು ಅಂತ. ನನಗೆ ಮಗ ಹರ್ಟ್ ಆಗುತ್ತೆ ಏನು ಅಂತ ಹೇಳಿದ್ರೆ, ಊಟ ಮಾಡೋಕಂದ್ರೆ ಊಟ ಅಲ್ಲೇ ಇದೆ, ಕೈಯೂ ತೊಳೆದಿಲ್ಲ, ಹಂಗೆ ಓಡೋಗ್ಬಿಟ್ಟು ಟೆನ್ಷನ್ ಫೋನಲ್ಲಿ ಮಾತಾಡ್ತೀಯ, ಯಾಕೆ ಸಿನಿಮಾ ಮಾಡ್ತೀನಿ ನೀನು ಅಂತ ನಾನು ಕ್ವಶನ್ ಕೇಳಿದ್ದೆ. ಯಾವಾಗ ನಾನು ಕಾಲೇಜಲ್ಲಿದ್ದಾಗ ನನಗೆ ಅವಾಗ ನನ್ನ ಮಾರತಲ್ಲಿ ಸ್ನೇಹಿತರು ತುಂಬ ಲ್ಯಾಂಡ್ ಡೆವಲಪರ್ಸ್ ಪಬ್ಸ್ ಎಲ್ಲ ಮಾಡ್ತಾರೆ. ನಾನು ಅವ್ರಿಗೆ ಹೇಳಿದಾಗ ಒಂದೇ ಮಾತು ಹೇಳಿದ್ದು, ನಾನು ಪಬ್ ಕಿಕ್ ಮಾಡು, ನಿಂದೆಗಿರ್ಬೋದು, ಅವ್ರು ಇಷ್ಟು ಕೋಟಿ ಹಾಕಿ ಇಷ್ಟು ದುಡಿತಾರೆ, ಸಿನಿಮಾದಲ್ಲಿ ಕಾಸು ಸಂಪಾದನೆ ಮಾಡ್ತಲ್ಲ, ಸುಮ್ಮನೆ ಸಿನಿಮಾ ಮಾಡ್ತೀನಿ ಅಂತ ಯಾಕೆ ಮಾಡ್ತೇನೆ ನಾನು ಟೈಮಲ್ಲಿ ಕೇಳಿದೆ. ಅವಾಗಿಂದ ನಾನು ಆ್ಯಕ್ಟರ್ ಆಗಬೇಕು ಅಂತ ನಾನು ಡಿಸೈಡ್ ಆಗಿದ್ದಿಲ್ಲ. ಅವರು ಹೇಳಿದ್ರು, ಸಿನಿಮಾ ಅನ್ನೋದು ಒಂದು ಉದ್ಯಮ, ಇಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ಹಲವಾರು ಜನಕ್ಕೆ ಅವಕಾಶಗಳು ಸಿಗುತ್ತೆ, ಹಲವಾರು ಕುಟುಂಬಗಳು ಬದುಕುತ್ತೆ. ದೇವ್ರ ಆ ಪುಣ್ಯ ನನಗೆ ಕೊಟ್ಟು ನನ್ನ ಕಡೆಯಿಂದ ಕೆಲಸ ಮಾಡೋ ಶಕ್ತಿ ಕೊಟ್ಟಾಗ ಅಲ್ಲಿ ತನಕ ನಾನು ಸಿನಿಮಾ ಮಾಡ್ತೀನಿ. ನಾನು ಸಿನಿಮಾ ಕಾಸಿಗಿಂತ ಸೇಫ್ ಆಗಿ ಮಾಡ್ತೀನಿ ಒಪ್ಕೋತೀನಿ, ಬಟ್ ಪ್ಯಾಷನ್ಗೋಸ್ಕರ ಹೆಚ್ಚಾಗಿ ಮಾಡ್ತೀನಿ ಅಂತ ನಮ್ಮ ತಂದೆ ಹೇಳಿದ್ರು. ತಂದೆ ಬಗ್ಗೆ ದಟ್ ಇಸ್ ಒನ್ ಥಿಂಗ್ ಆಲ್ವೇಸ್ ರಿಮೆಂಬರ್. ಇದು ಭಾಳ ಇಂಟೆನ್ಸ್ ಇರೋಂಥ ಸಿನಿಮಾ, ನೋಟಿಸ್ ಎಲ್ಲ ತುಂಬ ಇಂಟೆನ್ಸ್ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಈ ಸಿನಿಮಾದಲ್ಲಿ ನಿಮಗೆ ಆ್ಯಕ್ಷನ್ ಬ್ಲಾಕ್ಗಿಂತ ಅಥವಾ ಲವ್ ಸಬ್ಜೆಕ್ಟ್ ಎರಡೂ ಟ್ರ್ಯಾಕಲ್ಲಿ ಯಾವ್ದು ಹೆಚ್ಚು ಟಫ್ ಅನ್ಸುತ್ತೆ ನಿಭಾಯಿಸೋದು? ಖಂಡಿತವಾಗ್ಲೂ ಟಫ್ ಅಂತ ಯಾವುದು ಅನ್ಸಿಲ್ಲ ಸರ್. ಒಂದು ಹೇಳ್ಬೇಕಾದ್ರೆ ಕತೆ ಟ್ರಾವೆಲ್ ಆಗ್ತಾ ಡೈರೆಕ್ಟರ್ ಹೇಳ್ತಾರೆ ಈ ಥರ ಮಾಡೋಕೆ ಆ ಥರ ಮಾಡಬೇಕು ಅಂದಾಗ ಅವ್ರ ಡಿಸ್ಕಸ್ ಮಾಡ್ತಾರೆ, ಈ ಥರ ಮಾಡೋದು ಆ ಥರ ಮಾಡೋದು ಅಂತ. ಟಫ್ ಅಂತ ಇಲ್ಲಿ ಅನ್ಸಿಲ್ಲ. ಬಟ್ ಈ ಸಿನಿಮಾ ಕತೆ ಕೇಳಿದಾಗ ನೆನಪು ನಾಟಕ ಇದೆ, ಒಂದು 4-5 ಜನ ಪ್ರೊಡ್ಯೂಸರ್ಸ್ ಆಮೇಲೆ ಒಂದಿಬ್ಬರು ಡೈರೆಕ್ಟರ್ಸ್ ಇಂದ ನಮಗೆ ಬೇರೆಯವ್ರು ಸ್ನೇಹಿತರು ಬಂದು ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ ಒಂದೇ ಮಾತು, ಶ್ರೇಯಸ್ ತುಂಬಾ ಹೆವಿ ಆಗ್ಬಿಡುತ್ತೆ ಸಿನಿಮಾ, ಇದು ಇಷ್ಟು ಇಂಟೆನ್ಸ್ ಬೇಕಾ ಅವನಿಗೆ, ಪರ್ಫಾರ್ಮ್ ಮಾಡ್ತಾನ ಅಂತ ಕ್ವಶನ್ ಕೇಳಿದ್ರು. ಆಮೇಲೆ ಪ್ರತಿ ಸತಿ ಒಬ್ಬ ಆಕ್ಟರ್ಗೆ ಅದು ಕೇಳಿದಾಗ ಒಂದು ರೀತಿ ಕಿಚ್ಚುಡುತ್ತೆ ಮನಸ್ಸಲ್ಲಿ ಮಾಡಬೇಕು ಅಂತ. ಸೊ ಇವ್ರು ಏನ್ ಹೇಳ್ತಾರೆ ಇಷ್ಟು ಇಂಟೆನ್ಸ್ ನಂಗೆ ಅರ್ಥ ಆಗ್ಲಿಲ್ಲ. ಬಟ್ ಆಕ್ಟ್ ಮಾಡ್ತಾ ಗೊತ್ತಾಯ್ತು ಇಂಟೆನ್ಸ್ ಆಗಿದೆ ಅಂತ. ಬಟ್ ಐ ಎಂಜಾಯ್ ಆಕ್ಟಿಂಗ್, ಐ ರಿಯಲಿ ಎಂಜಾಯ್ ಆಕ್ಟಿಂಗ್. ಸೊ ಇಟ್ ವಾಸ್ ಈಸಿ ಫಾರ್ ಮೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಇದೆ ಅದೆಲ್ಲ ಅದು ಕಾಣಿಸುತ್ತೆ. ಮೈನ್ಯೂಟ್ ಐಟಮ್ ಮಾತ್ರ ಮೈನ್ಯೂಟ್ ಎಷ್ಟು ನಿಮಗೆ ಇಂಪ್ಯಾಕ್ಟ್ ಅನಿಸುತ್ತೆ ಆಲ್ಮೋಸ್ಟ್ ಇಡೀ ಸಿನಿಮಾದಲ್ಲಿ? ಸರ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಎಷ್ಟು ಟ್ರೈ ಮಾಡೋದು ಅದಷ್ಟು ಟ್ರೈ ಮಾಡಿದ್ವಿ ಸರ್. ಆಲ್ಮೋಸ್ಟ್ 90s ಫೀಲ್ ಏನೇನು ಅನ್ಸುತ್ತೆ. ಯಾಕಂದ್ರೆ ನಮ್ಮ ಕಾಸ್ಟ್ ನಮಗೆ ಡಿಶ್ ರಂಜಿತ್ ಅಂತ ಹುಡುಗ, ಸೊ ಡೈರೆಕ್ಟರ್ ಅವ್ರು ಮಾತಾಡ್ಕೊಂಡು ಇದೇ ಥರ ಬಟ್ಟೆಗಳು, ಸ್ಟ್ರೇಟ್ ಫಿಟ್ ಪ್ಯಾಂಟ್ಸ್ ಇರ್ಬೋದು, ತುಂಬ ಸ್ಲಿಮ್ ಫಿಟ್ ಪ್ಯಾಂಟ್ಸ್ ಇರ್ಬೋದು, ಸ್ಲಿಮ್ ಫಿಟ್ ಶರ್ಟ್ಸ್ ಇರ್ಬೋದು, ಈ ಥರ ಶರ್ಟ್ಸ್ ಇರಬೇಕು, ಕಾಲರ್ಡು ಚೆಕರ್ಡ್ ಇರ್ತಾನೆ. ಸೊ ಕಾಸ್ಟ್ಯೂಮ್ ಮೇಲೆ ಫೋಕಸ್ ಮಾಡೋದು, ಹೇರ್ ಸ್ಟೈಲ್ಸ್ ಕೂದಲು ಬಿಟ್ಟು ಗರ್ಲ್ಸ್ ಮಾಡೋಣ ಅಂತ ಆ ಥರ ಮಾಡಿದ್ವಿ. ತುಂಬ 90s ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತ ಒಂದು ರಿಸ್ಟ್ರಿಕ್ಷನ್ಸ್ ಇತ್ತು. ಎಲ್ಲ ಒಂದು ಕಡೆ ಫೈಟ್ ಮಾಡೋಕೆ ಮಾತ್ರ ಒಂಚೂರು ಟೆನ್ಷನ್ ಇರುತ್ತೆ, ಯಾಕಂದರೆ ಎಲ್ಲ ಫೈಟರ್ಸ್ಗೂ ಅದೇ ಥರ ಮ್ಯಾಚ್ ಮಾಡೋಕ್ಕಾಗುತ್ತೆ. ಸೊ ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ, ಖಂಡಿತವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕಿಂತ ಹಳೆಯಲ್ಲಿ ಇನ್ನೂ 80s ಇದಕ್ಕಿಂತ ಫೈಟ್ ಒಳ್ಳೆ ಫೈಟ್ ಐತಪ್ಪ, ಅದರಲ್ಲಿ ಬೇಕಿಲ್ಲ. ಆಮೇಲೆ ವಿಷ್ಣುಪ್ರಿಯ ಅನ್ನೋದಕ್ಕೆ ವಿಷ್ಣು ಸರ್ ನಮಗೆ ತುಂಬ ಸದಾ ನೆನಪು, ಅದಕ್ಕೆ ಅವರ ಹೆಸರಿಟ್ಟೆ. ನಿನ್ನೆ ನಾನು ಮೈಸೂರು ಹೋಗಿದ್ದೆ, ನಮ್ಮ ಧನಂಜಯ ಮದುವೆಗೆ ಹೋದಾಗ ನಾನು ನನ್ನ ಗುರುಗಳಾದ ವಿಷ್ಣುವರ್ಧನ್ ಕಿಂಗ್ಸ್ ಕೋಟಲ್ಲಿ ಇರ್ತಾ ಇದ್ರು. ಅದೇ ಹೋಟ್ಲು ಹೋಗಿ 334, 335 2 ರೂಮ್ ಇತ್ತು. ಒಂದು ರೂಮಲ್ಲಿ ಯಾವಾಗ ಮಲಗೋದು, ಒಂದು ರೂಮಲ್ಲಿ ಡಿಸ್ಕಷನ್. ಆ ರೂಮ್ಗೆ ಹೋಗಿ ಅದೇ ರೂಮ್ ತೊಗೊಂಡು ನಾನು ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡಿ 10 ನಿಮಿಷ ಆ ಸೋಫಾ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿದೆ. ಅವತ್ತು ಆ ರೂಮ್ ಆಲ್ಟ್ ಆಗಬೇಕು ಅಂತ ಹೋದೋ ನಾವು, ನನಗೆ ಅದು ದೇವಸ್ಥಾನ ಥರ ಫೀಲ್ ಮಾಡಿದೆ. ನಿನ್ನೆ ನಾನು ಯಾಕೆ ಸಮಾಧಾನ ಆಗಿಲ್ಲ, ನಮಸ್ಕಾರ ಹಾಕ್ಬಿಟ್ಟು ಕೆಳಗೆ ಬಂದು ಕೌಂಟರ್ ರೂಮ್ ಚೇಂಜ್ ಮಾಡಿಕೊಂಡೆ. ನನಗೇನೋ ಒಂದು ಸಮಾಧಾನ ಆಯಿತು, ಇಷ್ಟು ಸಾರಿ ಕರ್ಸ್ಕೊಂಡವ್ರೆ ಅಂತ. ಆಮೇಲೆ ಅದನ್ನು ನೆನೆಸ್ಕೊಂಡು ಇವತ್ತು ಅದಕ್ಕೆ ನಾಳೆ ಬೆಳಿಗ್ಗೆ ನಾನು ವಿಷ್ಣುಪ್ರಿಯ ರಿಲೀಸ್ಗಿಂತ ಮುಂಚೆ ಪ್ರಯಾಗರಾಜ್ಗೆ ಹೋಗ್ಬಿಟ್ಟು ನಾಳೆ ನದಿಗೆ ಸ್ನಾನ ಮಾಡಿಕೊಂಡು ನಾನು ಗುರುಗಳ ಆತ್ಮ ಶಾಂತಿ ಸದಾ ನಮ್ಮನ್ನು ಆಶೀರ್ವದಿಸಲಿ. ನಮ್ಮನ್ನು ಯಾವಾಗಲೂ ನನ್ನ ಹಿಂದೆ ನನಗೆ ಯಾವಾಗಲೂ ಒಳ್ಳೆಯ ಉತ್ತಮವಾದ ಬಯಸಿದ್ರು. ನನ್ನ ಮಗನ ಕಂಡ್ರೆ ಅಷ್ಟೇ ಪ್ರೀತಿತ್ತು, ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ನಾಳೆ ಬೆಳಿಗ್ಗೆ 11 ಗಂಟೆ ಹೋಗಿ ನಾಳೆ ಸಂಜೆ ಈ ಟೈಮ್ಗೆ ಪ್ರಯಾಗರಾಜ್ ಸ್ನಾನ ಮಾಡ್ಕೊಂಡು ನಾಳೆ ರಿಟರ್ನ್ ಬರ್ತೀನಿ. ನನಗೆ ಸುಮಾರು ನನಗೇನು
ಥಿಯೇಟ್ರುಗಳು ಬೇಕು, ಎಲ್ಲ ಥಿಯೇಟ್ರುಗಳು ಚೆನ್ನಾಗಿ ಸಿಕ್ಕಿದೆ, ಒಳ್ಳೆ ಥಿಯೇಟ್ರ್ ಇದೆ. ಜನಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ನಿಮಗೆಲ್ಲ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ 100 ಜನ ಕೇಳಿ. ತುಂಬ ಚೆನ್ನಾಗಿ ಯಾರು ಒಬ್ಬರಾರು ಸಿನಿಮಾ ಸುಮಾರು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ನಾನು ಇದನ್ನ 10 ಬಾರಿ 11 ಬಾರಿ ನೋಡಿ ನನಗೆ ಮನಸ್ಸು ನಾಟುತ್ತೆ. ಆ ಕತೆ ಆಗಿದೆ. ಇಂಥ ಕತೆ ಮಾಡೋಕ್ಕೆ ನನಗೆ ಅದೃಷ್ಟವಂತೆ. ನಿಜವಾಗ್ಲೂ ಈ ಥರ ಒಳ್ಳೊಳ್ಳೆ ಕತೆಗಳು ಬರೀತಾರಮ್ಮ. ಕನ್ನಡ ಚಿತ್ರಕ್ಕೆ ಯಾರು ಕೇಳಿದ್ರು ದಯವಿಟ್ಟು ಕೊಡು. ನೀನು ಒಳ್ಳೆಯ ಕತೆ ಅದ್ಭುತವಾಗಿದೆ. ಇವತ್ತು ಯಾರು ಸಿನಿಮಾಗಳು ಕತೆಗಳು ಮಾಡ್ತಿದ್ದೆ, ಕತೆ ಮಾಡಿದೆ, ನೀನು ಇನ್ನೂ ಹೆಚ್ಚು ಬೆಳೀತಿ ಅಂತ ಇವತ್ತು ದಿನ ನಿಮ್ಮೆಲ್ಲ ಸಹಕರಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸದಾ ನಮ್ಮನ್ನು 50 ಚಿತ್ರ ಬೆಂಬಲಿಸ್ಕೊಂಡು ಬಂದಿದ್ದೀರಾ. ನಾನೇನೇ ಮಾಡೋದು ನಮ್ಮ ಚಿತ್ರೋದ್ಯಮದಲ್ಲಿ ನೀವೆಲ್ಲ ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು, ಎಲ್ಲ ಸ್ನೇಹಿತರು ನಮ್ಮನ್ನು ಆತ್ಮೀಯವಾಗಿ ನಾನು ಈ ಮಟ್ಟಕ್ಕೆ ಬೆಳೆಸಿದ್ದೀರಾ. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ಥರ ಇರಲಿ. 21ಕ್ಕೆ ಜನಗಳು ಪಿಕ್ಚರ್ ಬಂದು ನೋಡಿ ನಿಮ್ಮ ಆಶೀರ್ವಾದ ಬರಲಿ.